ತುಮಕೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಭುಗಿಲೆದ್ದ ಅಸಮಾಧಾನ. ಡಿಸಿ ಕಚೇರಿಯ ಎದುರು ಜೆಡಿಎಸ್ ನಾಯಕರ ಪ್ರತಿಭಟನೆ. ಕ್ಯಾಬಿನೆಟ್ನಲ್ಲಿ ಭ್ರಷ್ಟ ಸೂಮಕ್ಕಳು ಇದ್ದಾರೆ ಎಂದ ಎಂಟಿಕೆ. ಭ್ರಷ್ಟ ಸರ್ಕಾರಕ್ಕೆ ಕಮಿಷನ್ ಸರ್ಕಾರಕ್ಕೆ ಲಂಚಗೋರ ಸರ್ಕಾರಕ್ಕೆ. ಕಾಂಗ್ರೆಸ್ ಸರ್ಕಾರವು ಕಳೆದ 2 ವರ್ಷಗಳಿಂದ ಜನರಿಗೆ ಉತ್ತಮ ಹಾಗೂ ಕ್ರಿಯಾಶೀಲ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ. ಈ ಸರ್ಕಾರ ಬಂದಾಗಿನಿಂದ ಎಲ್ಲ ಇಲಾಖೆಗಳಲ್ಲೂ ಲಂಚಬಾಕತನ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ತುಮಕೂರಿನಲ್ಲಿ ಕಿಡಿಕಾರಿದ್ರು. ಭ್ರಷ್ಟ ಸರ್ಕಾರಕ್ಕೆ ಕಮಿಷನ್ ಸರ್ಕಾರಕ್ಕೆ ಲಂಚಗೋರ ಸರ್ಕಾರಕ್ಕೆ. ತುಮಕೂರಿನಲ್ಲಿ ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ರೈತರಿಗೆ ವಸತಿ ಕೊಡಬೇಕಾಗಿದ್ದ ಸಚಿವ ಜಮೀರ್ ಅಹಮದ್ ಶಕೀಲ್ ಎನ್ನುವನನ್ನ ಮುಂದಿಟ್ಟುಕೊಂಡು ತುಂಬಾ ಭ್ರಷ್ಟಾಚಾರವನ್ನ ನಡೆಸುತ್ತಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಇರುವವರು ಭ್ರಷ್ಟ ಸೂಮಕ್ಕಳು. ಅವರ ಸರ್ಕಾರದಲ್ಲಿ ತಹಶೀಲ್ದಾರ್ ಆಗಬೇಕು ಅಂದ್ರೆ 25 ಲಕ್ಷ ರೂಪಾಯಿ ಲಂಚವನ್ನ ಕೊಡಬೇಕು. ಆದರೆ ಕುಮಾರಸ್ವಾಮಿ ಇದ್ದಾಗ ನಾವು ಬರೀ ಪೇಪರ್ನಲ್ಲಿ ಸೈನ್ ಮಾಡಿಸಿಕೊಂಡು ಒಂದು ಪೋಸ್ಟಿಂಗ್ ಅನ್ನ ಕೊಡ್ತಾ ಇದ್ವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಲಂಚ ಕೊಟ್ಟು ಅಧಿಕಾರ ತೆಗೆದುಕೊಂಡವರು ಜನರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಕೂಡಲೇ ರಾಜಣ್ಣ ಅವರು ಹೇಳಿದಂತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಭಿನ್ನಮತ ಸ್ಫೋಟವಾಗಿ ಕ್ರಾಂತಿಯಾಗಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂತ ಹೇಳಿದ್ರು. ಇವತ್ತು ಎಲ್ಲರೂ ಹೇಳಿದ್ವಿ, ನಾವು ಮುಖ್ಯಮಂತ್ರಿ ಬರೀಲ್ಲ ಸಗಣಿ ಗಿರಾಕಿ ಮುಖ್ಯಮಂತ್ರಿ ನಾವು ಅಣ್ಣ ಪದಕ್ಕೆ ನಾನು ಬೇಡಿ ಗೊತ್ತಾಗಿದ್ರಿ. ಆ ಪದ ಮನೆಗೆ 15 ರೂಪಾಯಿ ಸೇರ್ತೀವಿ ಏನಂತ ಮನೆಯಿಂದ ಕೊಡ್ತಾರ, ಇವ್ರು ತಾತ ಮನೆಯಿಂದ ಕೊಡ್ತಾರೆ. ಇದು ಕಾಂಗ್ರೆಸ್ ಫಂಡ್ ಅಲ್ಲ ಕಣಪ್ಪ, ಜನ ಅದೊಂದು ಸ್ಕೀಮ್ ಮಾಡಿ ಕೊಡ್ತಾ ಇದ್ದಾರೆ. ಇವ್ರು ತಾತ ಮನೆಯಿಂದ ಕೊಡ್ತಾರ. ಕಾಂಗ್ರೆಸ್ ಅಧ್ಯಕ್ಷ 40,000 ಕೊಡ್ತಾರೆ. ಯಾರಪ್ಪ ಮನೆ ದುಡ್ಡು? ತಾಲೂಕ್ ಪಂಚಾಯತ್ 25,000 ಕೊಡ್ತಾರೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ ನಮ್ಮ ಫಂಡ್ ಅಲ್ಲ, ಕಾಂಗ್ರೆಸ್ ಅಧ್ಯಕ್ಷಗಳಿಗೆ. ಯಾರು ದುಡ್ಡು ಇದು? ನಮ್ಮ ದುಡ್ಡು ಕಡ್ರಿ. ಇವತ್ತು ಯಾವ ಇಲಾಖೆ ಹೋಗಪ್ಪ, ಈ ರೆವಿನ್ಯೂ ಇಲಾಖೆಯಲ್ಲಿ ನಾವು ಜಮೀನು ಮಂಜೂರು ಮಾಡ್ತೀವಿ, ಒಂದು ಟೀನು ಕುಡಿದ ಅದೇ ನಮ್ಮ ಅಪ್ರಾಸ್ತಿ ಎಲ್ಲ ಸರ್ಕಾರಿ ಜಮೀನೆಲ್ಲ 25-30 ವರ್ಷ ಉತ್ಕೊಂಡು ಪಾಪ ಬೆಳೆ ಬೆಳ್ಕೊಂಡವೆ. ಆ ಜಮೀನು ಮಂಜೂರು ಮಾಡ್ತೀವಿ, ಒಂದು ಮಂಜೂರಾತಿ ಕೊಡೋಕೆ ಈ ಮುಂಡಾ ಮಕ್ಕಳು ದುಡ್ದಾಗತ್ತೆ. ತಹಸೀಲ್ದಾರ್ ಬೇಜಾರು ಮಾಡ್ಕೊಂಡ್ಬಿಡ್ರಿ. ಹಾಗಾಗಿ ಹಲ್ಕರ್ ಜನ ಅಂತೀವಲ್ಲ, ಹಂಗೆ ಹಲ್ಕರ್ ಎಲ್ಲರಿಗೂ ದುಡ್ಡು. ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಬರೋಕೆ 25 ಲಕ್ಷ ಕೊಡ್ಬೇಕಲ್ಲ, ಇಲ್ಲಿ ಬರೋಕೆ ತಹಸೀಲ್ದಾರ್ 25 ಲಕ್ಷ. ನಾವು ಪಾಪ ಕುಮಾರಸ್ವಾಮಿ ಚೀಟಿ ಮೇಲೆ ಬರ್ಸ್ಕೊಂಡು ಹಾಕಿ ಬರೀವ, ಸಬ್ ಇನ್ಸ್ಪೆಕ್ಟರ್ ಪೊಲೀಸರು ಎಲ್ಲ. ಈಗ ಏನಾಗಿದೆ, 25 ಲಕ್ಷ 30 ಲಕ್ಷ ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಅವ್ರಿಗೆ ಮಿಷನ್ ಕೊಟ್ಟಿಲ್ಲ. ಲಂಚ ಉಳಿಬೇಕು, ರೈತರು ಸುಲಿಗೆ ಮಾಡಬೇಕು, ಜನನ ಸುಲಿಗೆ ಮಾಡಿ ಆ ಕೊಟ್ಟಿರೋ ದುಡ್ಡನ್ನು ವಸೂಲಿ ಮಾಡಬೇಕು. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಭ್ರಷ್ಟ ಸರ್ಕಾರ ಆದಷ್ಟು ಬೇಗ ತೊಲಗಲಿ, ಜನರಿಗೆ ಕ್ರಿಯಾಶೀಲಾತ್ಮಕ ಆಡಳಿತ ನಡೆಸುವ ಸರ್ಕಾರ ಬರಲಿ, ಜಮೀರ್ ಅಹಮದ್ ಅವರನ್ನ ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು ಅಂತ ಘೋಷಣೆಗಳನ್ನ ಕೂಗುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರವು ಜನರಿಗೆ ವಂಚನೆಯನ್ನ ಮಾಡ್ತಾ ಇದೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ 40% ಸರ್ಕಾರ ಅಂತ ಹೀಯಾಳಿಸುತ್ತಿದ್ರು.
ಆದರೆ ಇವರೇ ಈಗ ಭ್ರಷ್ಟ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಸಾಮಾನ್ಯ ಜನರು ಯಾವುದೇ ಇಲಾಖೆಗೆ ಹೋಗಿ ಕೆಲಸ ಆಗಬೇಕು ಅಂದ್ರೆ ಲಂಚ ಕೊಡುವಂತಾಗಿದೆ. ಅಷ್ಟೇ ಅಲ್ಲದೆ ಕಂದಾಯ ಇಲಾಖೆಯಲ್ಲಿಯೂ ಕೂಡ ತುಂಬಾ ಭ್ರಷ್ಟಾಚಾರ ನಡೆಯುತ್ತಿದೆ. ಇವರು ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನ ನಡೆಸುತ್ತಿದ್ದಾರೆ. ಜನರಿಗೆ ಕಾಂಗ್ರೆಸ್ ಸರ್ಕಾರದ ಬುದ್ಧಿ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಬುದ್ಧಿಯನ್ನ ಕಲಿಸಲಿದ್ದಾರೆ ಅಂತ ಹೇಳಿದ್ರು. 25 ಕೆಲಸ ಎಲ್ಲೋ ರಾಜ್ಯದಲ್ಲಿ ತಾಲೂಕಲ್ಲಿ ಮಾಡ್ತಾ ಇಲ್ಲ, 25 ಕೆಲಸ ಮಾಡ್ತಾ ಇಲ್ಲ ಎಲ್ಲೂ ಕೂಡ. ಇವತ್ತು ಇಡೀ ನಾಡಿನ ಜನಕ್ಕೆ ಗೊತ್ತಾಗಿದೆ ಈ ಸರ್ಕಾರ ತುಂಬಾ ಜನರಿಗೆ ಮೋಸವನ್ನು ಮಾಡ್ತಕ್ಕಂಥ ಸರ್ಕಾರದ ಈಗಾಗಲೇ ಜಗತ್ ಜಾಹೀರಾಗಿದೆ. ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗರಿಗೆ ಮೀಸಲಾತಿ ಹಣವನ್ನು ನಾನು 40,000 ಕೋಟಿ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಆಗ್ತಕ್ಕಂಥ ಅನ್ಯಾಯ ನೋಡಿದಾಗ ಇಡೀ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳು ಶೂನ್ಯವಾಗಿದ್ದಾವೆ. ಇವತ್ತು ನಮ್ಮ ಶಾಸಕರು ನಮ್ಮ ಕೃಷ್ಣಪ್ಪ ಅವರು ಗೊತ್ತಿದೆ, ಅವರು ಇದ್ದಂಥ ಸಮಯದಲ್ಲಿ ನಾವು ಇದ್ದಂಥ ಸಮಯದಲ್ಲಿ ಎಷ್ಟೆಷ್ಟು ಹಣವನ್ನ ಪರಿಶಿಷ್ಟ ಜಾತಿ ಕಾಲೋನಿಗೆ ಒಂದೊಂದು ತಾಲೂಕಿಗೆ ಎಷ್ಟು ಹಣವನ್ನು ನಾವು ವಿನಿಯೋಗ ಮಾಡ್ತಿದ್ವಿ ಅಂದ್ರೆ ಇವತ್ತು ಅದ್ರಲ್ಲಿ 5% ಇಲ್ಲ 1% ಇಲ್ಲ. ಈಗ ಹಣವನ್ನ ಎಲ್ಲಿ ಹೋಗ್ತಾ ಇದೆ? ಈಗ ನೀವೇ ಈಗಾಗಲೇ ಶಾಂತಕುಮಾರ್ ಹೇಳಿದಂಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ದುಡ್ಡು ಪತ್ತೆ ಹೋಗಿರ್ತಕ್ಕಂಥ ಹಣ ಇವತ್ತು ಇಡೀ ಒಂದ್ ಕಡೆ ರಿಪೋರ್ಟ್ ಕೊಡ್ತಾ ಇದೆ ತಪ್ಪು ಮಾಡಿದಾರಂತ. ಆದ್ರೆ ಲೋಕಾಯುಕ್ತ ಒಂದ್ ಕಡೆ ಬೇಕಾದ ಲೋಕಾಯುಕ್ತದಲ್ಲಿ ಏನಿಲ್ಲ ಅಂತ ಅವರೊಂದ್ ಕಡೆ ಕೊಡ್ತಾ ಇದ್ದಾರೆ. ಇದು ಈ ಸರ್ಕಾರದ ಒಂದು ನೀತಿ. ಇವತ್ತು ಇಡಿ ಅವರು ಅಟ್ಯಾಕ್ ಮಾಡಿ ಇಷ್ಟೊಂದು ಭ್ರಷ್ಟಾಚಾರ ಆಗಿರೋ ನಿಜ ಅಂತ ಅವರೊಂದು ಕಡೆಗೆ FIR ಮಾಡಿದ್ರೆ ಅದಕ್ಕೆ ತಪ್ಪಿರುವಂತ ಒಂದು ದಿಕ್ಕಿನಲ್ಲಿ ಇವರೊಂದು ಕಡೆಗೆ ಹೋಗ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಯಾವ ರೀತಿ ಇದೆ ಅಂದ್ರೆ ಇಡೀ ರಾಜ್ಯದ ಜನರ ಒಂದು ಬೊಕ್ಕಸವನ್ನ ಖಾಲಿ ಮಾಡ್ತಕ್ಕಂಥದಕ್ಕೆ ಎಷ್ಟೆಷ್ಟು ಪ್ಲಾನ್ ಮಾಡಬೇಕೋ ಆ ಪ್ಲಾನ್ ಎಲ್ಲ ರೀತಿಯಲ್ಲಿ ಮಾಡಿ ಇವತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಶೂನ್ಯವನ್ನ ಇವತ್ತು ಸಂಪಾದನೆ ಮಾಡ್ತಾ ಇದೆ. ಇದು ಜನರಿಗೆ ಗೊತ್ತಿದೆ. ಇದೆಲ್ಲ ಇವತ್ತು ಇಂಥ ಒಂದು ಭ್ರಷ್ಟಾಚಾರ ಸರ್ಕಾರಕ್ಕೆ ನಮ್ಮ ಪಕ್ಷದ ವರಿಷ್ಠರು ಏನ್ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನ ಪ್ರತಿಭಟನೆ ಮುಖಾಂತರ ಜನರನ್ನು ತಪ್ಪಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ ಅಂತ ಅಂದ್ರು. ಯಾಕೆಂತಂದ್ರೆ ಅದು 40% ಇತ್ತೋ ಇಲ್ಲೋ ಅವರು ಡಿಪೆಂಡ್ ಮಾಡ್ಕೊಂಡ್ರಲ್ಲಿ ಅವ್ರು ಹಿಂದೆ ಹೋದ್ರು. ಆದ್ರೆ ಅದಕ್ಕೂ ಮೀರಿದಂತ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಇದೆ. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಬರಬೇಕು ಅಂದ್ರೆ ಏನು ಜಿಲ್ಲಾಡಳಿತ ICU ನಲ್ಲಿದೆ. ಪಾಪ ನಾನೇ ಈ ಜಿಲ್ಲಾ ಇದಕ್ಕೆ ಬಂದಾಗ ಅಧಿಕಾರಿಗಳನ್ನ ಮಾತಾಡ್ಸಕ್ಕಾಗಲ್ಲ. ಯಾಕೆಂತಂದ್ರೆ ಸಾಮಾನ್ಯ ಜನ ಯೋಚನೆ ಮಾಡ್ತೀನಿ, ಏನು ಸಾಮಾನ್ಯ ಜನರ ಗತಿ ಏನು? ಸಾಮಾನ್ಯರನ್ನ ಯಾರು ಮಾತಾಡ್ತಾ ಇಲ್ಲ. ಅದು ಮಾತಾಡ್ತಾ ಪರಿಸ್ಥಿತಿನಲ್ಲ ಅಧಿಕಾರಿಗಳು. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಪರಿಸ್ಥಿತಿ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಬಂದು ಒದಗಿದೆ. ಇದುವರೆಗೂ ನಮ್ಮ ಹಿರಿಯರು ಅನೇಕ ಮಾತಾಡ್ತಿದ್ರು. ಮುಂದೆ ನಮ್ಮ ಕೃಷ್ಣಪ್ಪಣ್ಣವ್ರು ಮಾತಾಡ್ತಾರೆ ದೊಡ್ಡ ಯಾಕೆಂದ್ರೆ ನಾವಿನ್ನ ದೊಡ್ಡ ಅವ್ರ ಬಗ್ಗೆ ಮಾತಾಡೋ ಅಂತ ನಾವು ಪರಿಸ್ಥಿತಿನಲ್ಲಿ ಇಲ್ಲ. ಅದನ್ನೆಲ್ಲ ನಮ್ಮ ಉತ್ತರ ನಮ್ಮ ಕೃಷ್ಣಪ್ಪಣ್ಣ ಕೊಡ್ತಾರೆ. ಏನು ಮಾತಾಡೋಣ ಪರಿಸ್ಥಿತಿ ಬರಲಿ ಅಂತ ಮಾತಾಡ್ತೀವಿ, ಏನು ತೊಂದರೆ ಇಲ್ಲ. ಇಡೀ ನಮ್ಮ ರಾಜ್ಯದಲ್ಲಿ ಈಗಲೂ ಸಹ ಏನಾದ್ರೂ ಎಲೆಕ್ಷನ್ ನಡೆದ್ರೆ ಈ ಕಾಂಗ್ರೆಸ್ ನಮ್ಮ ಶಾಂತಕುಮಾರಣ್ಣ ಹೇಳ್ದಂಗೆ 25-30 ಸೀಟ್ಗಳ ಬರದಂತ ಪರಿಸ್ಥಿತಿ ತಲುಪಿದೆ. ಯಾಕೆಂತಂದ್ರೆ ಮೊನ್ನೆ ಎಲ್ಲ ನಮ್ಮ ಯುವ ನಾಯಕರು ನಮ್ಮ ನಿಖಿಲ್ ಅಣ್ಣವರು ಬಂದ್ರು, ಜಿಲ್ಲೆ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಸಹ ಅನೇಕ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ಅನೇಕ ಸಂಖ್ಯೆಯಲ್ಲಿ ತಾವೆಲ್ಲ ನಾಯಕರು ಬಂದಿದ್ದೀರಾ, ಬಂದು ಭಾಗವಹಿಸಿ ಈ ಸರ್ಕಾರದ ವಿರುದ್ಧ ಧ್ವನಿಯನ್ನ ಎತ್ತುತ್ತಾ ಇದ್ದೀರಾ. ಧನ್ಯವಾದಗಳನ್ನ ಹೇಳ್ತಾ ಅದೇನೇ ಇರಲಿ, ಭ್ರಷ್ಟಾಚಾರ ಹಾಗೂ ಸ್ವಜನ ಪಕ್ಷಪಾತದ ಕಿಡಿ ಹೊತ್ತಿಕೊಂಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿಯಾಗಲಿದೆಯಾ? ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕಳೆದುಕೊಳ್ಳಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಭ್ರಷ್ಟ ಸರ್ಕಾರಕ್ಕೆ, ಕಮಿಷನ್ ಸರ್ಕಾರಕ್ಕೆ, ಲಂಚಗೋರ ಸರ್ಕಾರಕ್ಕೆ